ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಏನಾಯ್ತು ಜಯ? ಚಾಕೋಳಿ ಮಯ್ಯ, ಇಷ್ಟೊಂದು ಟೆನ್ಷನ್ ಆಗಿ ಕೂಕೊಂಡು ಬರ್ತಾ ಇದೆಯಲ್ಲ. ವಿಷಯ ಆಗಿದೆ ಮಾಮ್ಸ್. ಟೆನ್ಷನ್ ಆಗದೆ ಇರುತ್ತಾ? ಅಂಥದ್ದೇನಾಯ್ತು? ಮಾಮ್, ನಮ್ಮ ಹುಡುಗರು ಕಾಲ್ ಮಾಡಿದ್ರು. ಬಾಸ್, ಕುಶಾಲ್ ನಗರದ ಎಲ್ಲಾ ಕಡೆ ವಿಚಾರಿಸಿದ್ವಿ. ನಿಮ್ಮ ಹೊತ್ತಿಗೆ ಅಲ್ಲೇ ಇದ್ರಂತೆ. ಅವ್ರ ಜೊತೆ ನಿಮ್ ಹೆಂಡತಿ ಮಲ್ಲಿ ಮಗು ಇದ್ರಂತೆ. ಅವ್ರು ಯಾವ್ದೋ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರಂತೆ. ನಿಮ್ಮ ಹೊತ್ತಿಗೆಗೂ ಆ ಲೋಕಲ್ MLA ಸ್ವಲ್ಪ ಕಿರಿಕಾಗಿತ್ತಂತೆ. ಅದಕ್ಕೆ ನಿಮ್ ಹೊತ್ತಿಗೆ ಸಹಾಯಕ್ಕೆ ಅಂತ ನಿಮ್ಮಣ್ಣ ಅಲ್ಲಿ ಬಂದಿರೋದಂತೆ. ಗೌತಮ ಮತ್ತೆ ಭೂಮಿಕಾ ಒಟ್ಟಿಗೆ ಇರೋದನ್ನ ಅಲ್ಲಿ ಸುಮಾರು ಜನ ನೋಡಿದ್ದಾರೆ. ದಿಸ್ ಇಸ್ ರಿಯಲಿ ಶಾಕಿಂಗ್ ಮಾಮ್, ದಿಸ್ ಇಸ್ ರಿಯಲಿ ಶಾಕಿಂಗ್. ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋದು ಅಂತ ಅನಿಸ್ತದೆ ನನಗೆ. ಇಲ್ಲ ಜಯ್, ನೋ ಚಾನ್ಸ್. ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಯಾಕೆಂದ್ರೆ ಭೂಮಿಕಾಗೆ ನಾನು ಅಷ್ಟು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಮಾಡಿದ್ದೀನಿ. ಈಗಲ್ಲ, ಇನ್ನೆಷ್ಟೇ ಜನ್ಮ ಎತ್ತು ಬಂದರೂ ಅವಳು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ವಾರ್ನಿಂಗ್ ಮಾಡಿದ್ದೀನಿ. ನಾನು ಅವಳು ಕೊಟ್ಟಿರೋ ವಾರ್ನಿಂಗಿಗೆ ಅವಳು ಅವನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ಹೇಗೆ ಹೇಳ್ತೀಯ ಮಾಮ್? ಹೇಳಿದ್ನಲ್ಲ, ನಾನು ಅವಳು ಕೊಟ್ಟಿರೋ ವಾರ್ನಿಂಗ್ ಆಗಿದೆ. ಅದನ್ನು ಮೀರಿ ಅವರಿಬ್ಬರು ಮತ್ತೆ ಒಂದಾಗ್ತಾರೆ ಅಂತಂದರೆ ಅವರಿಬ್ಬರನ್ನು ಹೇಗೆ ದೂರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್ ಎವರ್, ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ನನಗೆ. ಏನು ಮಾಡೋದೀಗ? ಎಸ್, ಆ MLA ಮೀಟ್ ಮಾಡ್ತೀನಿ ನಾನು. MLA? ಯಾಕೋ? ಶತ್ರುವಿನ ಶತ್ರು ಮಿತ್ರ ಅಂತ ಕೇಳಿಲ್ವಾ ಮಾಮ್ಸ್? ಅದಕ್ಕೆ. ಲೋ ಅಳಿಮಯ್ಯ, ಬರ್ತಾರ ಬಿಡು. ಬರ್ತೀನಿ ಅಂತ ಹೇಳಿದವ್ರು ಬರೆದಿರ್ತಾರ. ನೀನು ಟೆನ್ಷನ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ ಬೇಗ ಬಂದ್ಬಿಡ್ತಾರ. ನನ್ನ ಟೆನ್ಷನ್ ನಿನಗೆಲ್ಲ ಇರ್ತಾಗುತ್ತೆ, ಸುಮ್ಮನೆ ಇರು. ಬಂದ್ರು ನೋಡು. ನಮಸ್ತೆ ಸರ್. ನಮಸ್ತೆ. ನಾನೇ ಜಯದೇವ್. ನಮ್ಮ ಹುಡುಗರ ಕಡೆಯಿಂದ ನಿಮಗೆ ಫೋನ್ ಹಾಕಿಸಿ ಮೀಟ್ ಮಾಡಬೇಕು ಅಂತ ಕೇಳಿದ್ದು. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಬನ್ನಿ ಕೂತ್ಕೊಳ್ರಾ. ಓ, ತುಂಬಾ ದೊಡ್ಡ ಹೋಟೆಲ್ನೇ ಅರೇಂಜ್ ಮಾಡ್ಬಿಟ್ಟಿದ್ದೀರಾ? ಮತ್ತೆ MLA ಸಾಹೇಬ್ರು ಬರ್ತಾರೆ ಅಂದ್ರೆ ಸುಮ್ಮನೆ? ನಾನು ಜಯದೇವ್ ಮಾಮ, ಲಕ್ಷ್ಮೀಕಾಂತ್ ಅಂತ. ಲಕ್ಕಿ ಲಕ್ಷ್ಮೀಕಾಂತ್ ಅಂತಲೇ ಫೇಮಸ್. ಓ, ಹಾಗಾದ್ರೆ ನೀವು ತುಂಬಾ ಲಕ್ಕಿನೇ ಸರ್. ಅದು ಹೆಸರಲ್ಲಿ ಮಾತ್ರ. ಬದುಕಲ್ಲಿ ಇದ್ದಿದ್ರೆ ನಿಮ್ಮ ಥರನೇ ಇಲೆಕ್ಷನಲ್ಲಿ ಗೆದ್ದು MP-ನೋ MLA-ನೋ ಆಗಿ ವಿಧಾನಸೌಧನೋ ಪಾರ್ಲಿಮೆಂಟಲ್ಲೋ ಇರ್ತಿದ್ದೆ. ಅದು ಸರಿನೇ. ಸರ್, ಏನು ತಗೋಬೇಕು? ಅಂದಾಗೆ ನಮ್ಮನ್ನ ಕರೆಸಿದ ಉದ್ದೇಶ? ಸರ್, ಅದು ನಿಮ್ಗಾಗಿದ್ದ ಅವಮಾನದ ಬಗ್ಗೆ ಗೊತ್ತಾಯ್ತು ಸರ್. ಈ ಥರದ್ದೊಂದು ಇನ್ಸಿಡೆಂಟ್ ನಡೀತು ಅಂತ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ ಸರ್. ಅಪ್ಪ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಅಲ್ಲ ಸರ್, ನಿಮ್ಮಂತ MLA ಈ ಥರ ಆಗೋದು ಅಂತಂದರೆ ಅದೇನು ತಮಾಷೆ ಮಾತಾ ಸರ್? ಇದೊಂದು ಅನ್ಫಾರ್ಚುನೇಟ್ ಇವೆಂಟ್ ಸರ್. ನಿಜ ಈ ಥರ ಆಗಿದ್ದು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಕನಸಲ್ಲೂ ಎದ್ದು ಕೂತ್ಕೊಳ್ತೀನಿ, ಅಷ್ಟು ಕಾಡುತ್ತೆ ನನ್ನ. ಅವಳೊಬ್ಳಿಂದ ನಾನು ಗಳಿಸಿದ್ದ ಪದವಿ, ಅಧಿಕಾರ, ಪ್ರತಿಷ್ಠೆ ಎಲ್ಲ ಹಾಳಾಗೋಯ್ತು. ನನ್ನ ಹಣೆ ಬರದ ಮೇಲೆ ಬರೇ ಹೇಳ್ಬಿಟ್ಟೋಗ್ಬಿಟ್ಟು ಇಷ್ಟೆಲ್ಲ ಮಾಡ್ತಾವಳ. ಸುಮ್ಮನೆ ಬಿಡಬೇಕಾ? ಖಂಡಿತ ಬಿಡಲ್ಲ. ಅವಳ ಜೊತೆ ಸಹಾಯಕ್ಕೆ ನಿಂತ್ಕೊಂಡಲ್ಲ ನಿಮ್ಮಣ್ಣ, ಅವನ್ನೂ ಬಿಡಲ್ಲ, ಇಬ್ಬರನ್ನೂ ಬಿಡಲ್ಲ.
ಯಾಕೆಂದರೆ ನನಗಾಗಿರೋ ಸಮಸ್ಯೆಗೆ ಅವರಿಬ್ಬರೂ ಕಾರಣ. ಅಂದರೆ ಅವಳಿಗೋಸ್ಕರ ಅವನು ಅಲ್ಲಿವರೆಗೂ ಬಂದಿದ್ದ, ಬಂದು ನಿಮ್ಮನ್ನೇ ಎದುರಾಕೊಂಡ, ನಿಮ್ಮ ಜೊತೆ ಜಗಳ ಮಾಡ್ದ, ನಿಮ್ಮ ಜೊತೆ ಫೈಟ್ ಮಾಡ್ದ, ಆ್ಯಂಡ್ ನಿಮಗೆ ಅವಮಾನ ಮಾಡಿ ಹೋದ. ಇದರ ಅರ್ಥ ಅವರಿಬ್ರು ಒಟ್ಟಿಗೆನೇ ಇದ್ದಾರೆ. ಓಹೋ, ಭಾರಿ ಲೆಕ್ಕಾಚಾರನೇ ಹಾಕ್ತಾ ಇದ್ದಾನೆ. ಎಷ್ಟಂದ್ರೂ A1 ಕ್ರಿಮಿನಲ್ ಅಲ್ವಾ? ಆದರೆ ಏನು ಪ್ರಯೋಜನ? ಬತ್ತಿ ಇಡೋದಕ್ಕೆ ಬಗಲ್ ಮೇ ದುಶ್ಮನ್ ಅಂದ ಹಾಗೆ ನಾನಿಲ್ವಾ ಲಕ್ಷ್ಮೀಕಾಂತ್? ಇಷ್ಟು ದಿನ ಅವರಿಬ್ರು ಬೇರೆ ಬೇರೆ ಆಗಿದ್ದಾರೆ, ಸಪ್ರೇಟ್ ಆಗಿದ್ದಾರೆ ಅಂತ ಅನ್ಕೊಂಡು ನಾವು ಮಂಗಗಳಾದ್ವಿ. ಆದರೆ ಅವರಿಬ್ರು ಚೆನ್ನಾಗೇ ಇದ್ದಾರೆ. ನಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ಸಿಗಾಕ್ಸಿ ಅವರಿಬ್ರು ನೆಮ್ಮದಿಯಾಗಿದ್ದಾರೆ. ಹೇಗೆ ಸರ್ ಸಾಧ್ಯ ಇದು? ಸರ್, ಒಂದು ಸೈನ್ಗೋಸ್ಕರ ಅವನ್ನ ಎಲ್ಲೆಲ್ಲ ಹುಡುಕ್ಸಿದೀನಿ ಗೊತ್ತಾ ಸರ್? ಆದ್ರೆ ಅವನ ಹೆಂಡತಿ ಜೊತೆ ಆರಾಮಾಗಿ ಅಲ್ಲೆಲ್ಲೋ ಇದ್ದಾನೆ. ನೆನೆಸ್ಕೊಂಡ್ರೆ ಮೈಯೇ ಉರಿತಾ ಇದೆ. ಒಂದಂತೂ ಪಕ್ಕ ಆಯ್ತು ಸರ್, ಯಾರಾದ್ರೂ ಒಬ್ರು ತಗಲಾಕೊಂಡ್ರು ಅಷ್ಟು ಜನ ನಮಗೆ ಸಿಕ್ತಾಗೆ ಲೆಕ್ಕ. ಅವಳು ಒಂದು ಸಲ ಸಿಗಲಿ, ಅವಳನ್ನು ಅವಳ ಮಗನ್ನು ಯಾವ ಜನಗಳ ಮುಂದೆ ನನ್ನ ಮರ್ಯಾದೆ ಹೋಯ್ತೋ ಅವಳನ್ನು ಅಲ್ಲಿಗೆ ಕರ್ಕೊಬಂದು ನಮ್ಮ ಜನಗಳ ಮುಂದೆ ಮರ್ಯಾದೆ ಕಳಿತೀನಿ. ನಾನು ಹುಡುಕ್ಸ್ತಾ ಇದ್ದೀನಿ ಸರ್. ಸರ್, ನಾವಿಬ್ರು ಸಾಕ್ತಾ ಇರೋದು ಒಂದೇ ದಾರಿಲಿ, ದೋಣಿನೂ ಒಂದೇ. ಆಗಿದ್ಮೇಲೆ ಒಬ್ರಿಗೊಬ್ರು ಯಾಕೆ ಸಾಥ್ ಕೊಡಬಾರ್ದು ಅಂತ. ಸರ್, ವಿಷಯ ಇಷ್ಟೇ, ನೀವು ನಿಮ್ಮ ಹುಡುಗರನ್ನ ಕಳಿಸಿ, ನನ್ನ ಹತ್ರನ ಒಂದು ಹುಡುಗರು ಟೀಮ್ ಇದೆ. ಈ ಎರಡೂ ಟೀಮ್ ಅವರು ಸೇರ್ಕೊಂಡು ಹುಡುಕಿದಾಗ ಅವರು ಅದು ಹೇಗೆ ಸಿಗಲ್ಲ ನಾನು ನೋಡೇ ಬಿಡ್ತೀನಿ. ಹೌದು, ನೀವ್ಯಾಕೆ ನನ್ನ ಜೊತೆ ಕೈ ಜೋಡಿಸ್ತೀರಾ? ಅದು ಅಲ್ಲದೆ ಅಣ್ಣ ಅದಕ್ಕೆ ಬೇರೆ ಅಂತ ಹೇಳ್ತಾ ಇದ್ದೀರಾ. ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅದಾಗೆ ಸರ್, ನಮ್ಗೆ ಗುರುತು ಪರಿಚಯ ಇಲ್ಲದೆ ಇರೋರು ಮೂರನೇ ಅವರು ನಮಗೆ ನಿಜವಾದ ಸಂಬಂಧಿಕರ ಥರ ಇರ್ತಾರೆ. ಅದೇ ನಮ್ಮ ನಿಜವಾದ ಸಂಬಂಧಿಕರು ನಮಗೆ ದೊಡ್ಡ ಶತ್ರುಗಳಾಗಿರ್ತಾರೆ. ನನ್ನ ಕೇಸಲ್ಲೂ ಅದೇ ಆಗ್ತಿರೋದು. ಅವರಿಬ್ರು ನನಗೆ ಅಣ್ಣ ಅದಕ್ಕೇನೆ ಇರ್ಬೋದು, ಬಟ್ ಆದರೆ ಅವ್ರು ಯಾವತ್ತಿದ್ರು ನನ್ನ ಪಾಲಿನ ದೊಡ್ಡ ಶತ್ರುಗಳೇ. ಆದರೆ ಈಗ ಅವರು ನಿಮಗೂ ಶತ್ರುಗಳು. ಶತ್ರುಗಳ ಶತ್ರು ಮಿತ್ರ ಅನ್ನೋ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡ್ಸಕ್ಕೆ ಅಂತ ಬಂದೀನಿ. ಸರ್, ನಾವಿಬ್ರು ಒಂದಾದ್ರೆ ನಮ್ಮ ಶತ್ರುಗಳನ್ನ ಬೇಗ ಹಿಡಿದಾಕ್ಬೋದು. ನಮ್ಮ ಬಲ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಟಾರ್ಗೆಟ್ನ ಆದಷ್ಟು ಬೇಗ ರೀಚ್ ಆಗ್ತೀವಿ. ಅವರು ನಿಮಗೂ ಬೇಕು, ನನಗೂ ಬೇಕು. ಸೊ ನಿನ್ನ ಜೊತೆ ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಅವ್ರನ್ನ ಹಿಡಿದಾಕ್ಬೋದು. ನಾವಿಬ್ರು ಒಂದಾದ್ರೆ ಬೆಂಕಿ ಬಿರುಗಾಳಿ ಒಂದಾದಂಗೆ. ಬೆಂಕಿ ಬಿರುಗಾಳಿ, ನೋಡೋಣ ಇಬ್ಬರು ಸೇರ್ಕೊಂಡು ಏನು ಕಿತ್ತಾಕ್ತೀರಿ. ಬುಲವಾ